ಹಾಡಾಗಲೇ ಬಾರ್ ಮುಂದೆ ಅಟ್ಟಾಡಿಸಿ ಕೊಲೆಗೈದ ಹಂತಕರಿಗೆ ಹಾಗೂ ಸಹಕರಿಸಿದ 12 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. ತಮಿಳುನಾಡು ರಾಜ್ಯ ಎಂಕಣಿಕೋಟೆ ತಾಲೂಕಿನ ಹುಲಿಬಂಡೆ ವಾಸಿ 30 ವರ್ಷದ ಶಂಕರ ಎಂಬಾತನು ತನ್ನ ಸಂಬಂಧಿ ಚನ್ನಕೃಷ್ಣನನ್ನು 2021 ಏಪ್ರಿಲ್ ತಿಂಗಳಲ್ಲಿ ಕೊಲೆ ಮಾಡಿದ್ದು, ಇದಕ್ಕೆ ಪ್ರತೀಕಾರವಾಗಿ ಚನ್ನಕೃಷ್ಣನ ಅಣ್ಣ ಮಾದೇಶ ಹಾಗೂ ಇತರರು ಸೇರಿ ದಿನಾಂಕ 28/8/2021 ಕನಕಪುರ ತಾಲೂಕಿನ ಹುಣಸನಹಳ್ಳಿ ಕಿಟ್ಟಿ ಬಾರ್ ಬಳಿ ಶಂಕರನನ್ನು ಕೊಲೆ ಮಾಡಿದ್ದರು. ಆರೋಪಿಗಳಿಗೆ ಮಾನ್ಯ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ ರಾಮನಗರ ಕನಕಪುರ ನ್ಯಾಯಾಧೀಶರವರು ಆರೋಪಿಗಳಿಗೆ ಸಜೆಯನ್ನು ದಿನಾಂಕ 9/4/2024 ಆದೇಶ ಮಾಡಿರುತ್ತಾರೆ. ಘಟನೆಯ ವಿವರ ಹೀಗಿದೆ. ಹುಲಿಬಂಡೆ ಗ್ರಾಮದ ವಾಸಿ ಮೃತ ಚಿನ್ನಸ್ವಾಮಿಯ ಮೊದಲನೇ ಪತ್ನಿ ಮಗ ಓಬೇಗೌಡ, 2ನೇ ಪತ್ನಿಯ ಮಗಳಾದ ನೀಲಮ್ಮನ ಮಕ್ಕಳಾದ A1 ಮಾದೇಶ ಮತ್ತು ಚನ್ನಕೃಷ್ಣರವರ ಮಧ್ಯೆ ಜಮೀನು ವಿಚಾರದಲ್ಲಿ ಜಗಳವಾಗಿದ್ದು, ಈ ವಿಚಾರದಲ್ಲಿ 2015ರಲ್ಲಿ ಓಬೇಗೌಡ ಬಂದೂಕಿನಿಂದ ಚನ್ನಕೃಷ್ಣನ ಕೊಲೆ ಪ್ರಯತ್ನ ಮಾಡಿದ್ದನು. ಇದಕ್ಕೆ ಪ್ರತೀಕಾರವಾಗಿ ಚನ್ನಕೃಷ್ಣ 2016ರಲ್ಲಿ ಓಬೇಗೌಡನನ್ನು ಕೊಲೆ ಮಾಡಿದ್ದು, ಓಬೇಗೌಡನ ಮಕ್ಕಳಾದ ಶಂಕರ, ಮುರುಗೇಶ ಮತ್ತು ಭೈರಪ್ಪರವರು 2021 ಏಪ್ರಿಲ್ನಲ್ಲಿ ಚನ್ನಕೃಷ್ಣನನ್ನು ಕೊಲೆ ಮಾಡಿದ್ದರು. ಇದಕ್ಕೆ ಪ್ರತೀಕಾರವಾಗಿ ಚನ್ನಕೃಷ್ಣನ ಅಣ್ಣ ಮಾದೇಶ ಚನ್ನಕೃಷ್ಣನ ಸ್ನೇಹಿತರನ್ನು ಒಟ್ಟುಗೂಡಿ ಶಂಕರ, ಭೈರಪ್ಪ ಮತ್ತು ಮುರುಗೇಶರವರನ್ನು ಕೊಲೆ ಮಾಡಲು ಪ್ರಯತ್ನಿಸಿ 28/8/2021 ಶಂಕರ ಹುಣಸನಹಳ್ಳಿ ಬಾರ್ ಬಳಿ ಇರುವ ಬಗ್ಗೆ ಹುಲಿಬಂಡೆ ವಾಸಿಗಳಾದ ರಘು, ದಶರಥ, ಹರೀಶ, ಸುರೇಶ ರವರು ನೀಡಿದ ಮಾಹಿತಿ ಮೇರೆಗೆ ಆರೋಪಿಗಳಾದ ಶಿವಕುಮಾರ, ಲೋಕೇಶ, ಕಾರ್ತಿಕ್, ವೇಣುಕುಮಾರ್, ದಿಲೀಪ್ ರಾಜ್, ಗುರಪ್ಪರವರು ಲಾಂಗು ಮತ್ತು ಚಾಕು ಕಾರದ ಪುಡಿಯೊಂದಿಗೆ ಬಂದು ಬಾರ್ ಬಳಿ ಇದ್ದ ಶಂಕರನನ್ನು ಅಟ್ಟಾಡಿಸಿ ಕೊಚ್ಚಿ ಕೊಲೆ ಮಾಡಿದ್ದರು. ಈ ದೃಶ್ಯಗಳು ಬಾರ್ನಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿತ್ತು. ಅದೇ ದಿನ ಅಂದಿನ ಸಿಪಿಐ ರವರು ಕೊಲೆ ಮಾಡಿ ತಪ್ಪಿಸಿಕೊಂಡು ಹೋಗುತ್ತಿದ್ದ 2 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದರು. ಈ ಬಗ್ಗೆ ಮೃತ ಶಂಕರನ ಸಹೋದರ ಭೈರಪ್ಪ ಅಲಿಯಾಸ್ ಗಣೇಶ ನೀಡಿದ ದೂರನ್ನು PSI ಅನಂತರಾಮ್ ರವರು ಸ್ವೀಕರಿಸಿ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 108/2021 ರೀತಿಯ ಪ್ರಕರಣ ದಾಖಲು ಮಾಡಿದ್ದರು. ಅಂದಿನ CPI ಕೃಷ್ಣ TT ರವರು ಆರೋಪಿಗಳನ್ನು ದಸ್ತಗಿರಿ ಮಾಡಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಕನಕಪುರ PRL, CJ ಅಂಡ್ JMFC ನ್ಯಾಯಾಲಯಕ್ಕೆ ಆರೋಪಿತರ ಮೇಲೆ US 120, 114, 302, 149 IPC ರೀತಿಯ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದರು. ಈ ಪ್ರಕರಣ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿದ್ದು, ಸರ್ಕಾರದ ಪರವಾಗಿ ಸರ್ಕಾರಿ ವಕೀಲರಾದ ಶ್ರೀ ರೂಪಲಕ್ಷ್ಮಿರವರು ವಾದವನ್ನು ಮಂಡಿಸಿದ್ದರು. ವಾದವನ್ನು ಆಲಿಸಿದ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶರಾದ ಶ್ರೀ ಕುಮಾರ HN ರವರು ಪ್ರಕರಣವನ್ನು ವಿಚಾರಣೆ ಮಾಡಿ ಆರೋಪಿಗಳ ವಿರುದ್ಧ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಆರೋಪಿಗಳಾದ A1 ಮಹದೇವ ಅಲಿಯಾಸ್ ಮಾದೇಶ ಬಿನ್ ಮುನಿಸ್ವಾಮಿ, A2 ಶಿವಕುಮಾರ್ ಎಂ ಬಿನ್ ಲೇಟ್ ಮುನಿರಾಜು, A3 22 ವರ್ಷದ ಲೋಕೇಶ ವಿ ಬಿನ್ ವೆಂಕಟೇಶ್, A4 ಕಾರ್ತಿಕ್ ಬಿನ್ ಸುರೇಶ್ 25 ವರ್ಷ, A5 ವೇಣುಕುಮಾರ್ ಆರ್ ಅಲಿಯಾಸ್ ವೇಣು ಬಿನ್ ರಾಮಸ್ವಾಮಿ, A6 ರಾಮಚಂದ್ರ ಬಿನ್ ಲೇಟ್ ಗೌರಿಶಂಕರ್ 43 ವರ್ಷ, A7 ದಿಲೀಪ್ ರಾಜ್ ಅಲಿಯಾಸ್ ದಿಲೀಪ್ ಬಿನ್ ಲೇಟ್ ನಟರಾಜು 33 ವರ್ಷ, A8 ಗುರಪ್ಪ ಬಿನ್ ಲೇಟ್ ಈರಪ್ಪ, A9 ರಘು ಅಲಿಯಾಸ್ ಸೂರಿ ಬಿನ್ ಗೋಪಾಲ್, A10 ದಶರಥ ಬಿನ್ ಮುನಿರಾಜಪ್ಪ, A11 ಹರೀಶ ಬಿನ್ ಗೋಪಾಲ್, A12 ಸುರೇಶ ಬಿನ್ ಕೃಷ್ಣಪ್ಪಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 1 ಲಕ್ಷ ದಂಡ ವಿಧಿಸಿರುತ್ತಾರೆ. ಶ್ರೀ ಆರ್ ಶ್ರೀನಿವಾಸ ಗೌಡ IPS ಮಾನ್ಯ ಪೊಲೀಸ್ ಅಧೀಕ್ಷಕರು ರಾಮನಗರ ಜಿಲ್ಲೆ, ಶ್ರೀ ಸುರೇಶ್ KSPS ಅಪರ ಪೊಲೀಸ್ ಅಧೀಕ್ಷಕರು ರಾಮನಗರ ಜಿಲ್ಲೆ, ಶ್ರೀ ರಾಮಚಂದ್ರಯ್ಯ KSPS ಅಪರ ಪೊಲೀಸ್ ಅಧೀಕ್ಷಕರು ರಾಮನಗರ ಜಿಲ್ಲೆ, ಶ್ರೀ ಗಿರಿ KSPS ಪೊಲೀಸ್ ಉಪಾಧೀಕ್ಷರು ಚನ್ನಪಟ್ಟಣ ಉಪವಿಭಾಗದವರು. ಈ ಪ್ರಕರಣದ ತನಿಖಾರಿಯಾದ CPI ಕೃಷ್ಣ TT, PSI ಅನಂತರಾಮ್, ತನಿಖಾ ಸಹಾಯಕ ಮೋಹನ HS, ಪ್ರತಾಪ್ SS ತನಿಖೆಗೆ ಸಹಕರಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಶ್ರೀ ಧನಂಜಯ, ಶ್ರೀ ಉಪೇಂದ್ರ TN, ಶ್ರೀ ನಾಗೇಶ್, ಶ್ರೀ ಆನಂದ HS, ಶ್ರೀ ಅಪ್ಪಣ್ಣ ಮುಳಿಕ, ಶ್ರೀ ಲಿಂಗರಾಜು, ಶ್ರೀ ವಸಂತಕುಮಾರ್, ಶ್ರೀ ಉಚ್ಚಪ್ಪ, ಬಸಪ್ಪಗುಡಿ ಹಿಂದಲ, ಶ್ರೀ ಜಯಕುಮಾರ್, ಶ್ರೀ ಕೃಷ್ಣಮೂರ್ತಿ, ಶ್ರೀ ನವೀನ್, ಶ್ರೀ ವಿಶ್ವನಾಥ್, ಶ್ರೀ ವಿನೋದ, ಶ್ರೀ ಶರಣಪ್ಪ, ಶ್ರೀ ಮಹದೇವ ಶೆಟ್ಟಿ ಹಾಗೂ ಶ್ರೀ ರಾಜೇಶ ಮನೋಹರರವರಿಗೆ ಪ್ರಶಂಸೆ ವ್ಯಕ್ತಪಡಿಸಿ ಸೂಕ್ತ ಬಹುಮಾನವನ್ನು ಘೋಷಣೆ ಮಾಡಿರುತ್ತಾರೆ.